ನೀನು ಸ್ವಲ್ಪ ಯಾಮಾರಿದ್ರೂ ಕೂಡ ದೊಡ್ಡ ದುರಂತವೇ ಸಂಭವಿಸ್ತಾ ಇತ್ತು. ಇವರ ಟಾರ್ಗೆಟ್ ಹೇಗಿತ್ತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡಬೇಕು ಅನ್ನೋದಾಗಿತ್ತು. ಒಂದು ವೇಳೆ ಸ್ಫೋಟಕಗಳನ್ನ ವಶಕ್ಕೆ ಪಡೆಯದೆ ಹೋಗಿದ್ದಿದ್ರೆ ದೊಡ್ಡ ದುರಂತ ನಡೀತಾ ಇತ್ತು. ದೇಶದ ಹಲವು ಕಡೆ ಸ್ಫೋಟಕ್ಕೆ ದೊಡ್ಡ ಸಂಚಲನ ರೂಪಿಸಿಕೊಂಡಿದ್ರು ಶಂಕಿತ ಉಗ್ರರ ಗ್ಯಾಂಗ್. ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಈ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸ್ಫೋಟಕಗಳಿಂದ ಬ್ಲಾಸ್ಟ್ಗೆ ಸಂಚಲನ ರೂಪಿಸಿದ್ದ ಉಗ್ರರು ಜಮ್ಮುವಿನಲ್ಲಿ ಮೊದಲೇ 2900 ಕೆಜಿ ಸ್ಫೋಟಕವನ್ನು ವಶಕ್ಕೆ ಪಡೆಯಲಾಗುತ್ತೆ. ತಕ್ಷಣ ಅಲರ್ಟ್ ಆದ ಗುಪ್ತಚರ ಇಲಾಖೆ ಕಾರ್ಯಾಚರಣೆಯನ್ನ ನಡೆಸುತ್ತೆ. ವಶಕ್ಕೆ ಪಡೆಯೋದ್ರ ಮೂಲಕ ದೊಡ್ಡ ದುರಂತವನ್ನ ಇಲ್ಲಿ ತಪ್ಪಿಸಿದ್ದಾರೆ. ದಾಳಿ ಮತ್ತಷ್ಟು ಭೀಕರವಾಗಿ ಇರ್ತಾ ಇತ್ತು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ 2900 ಕೆಜಿ ಸ್ಫೋಟಕ, ಅದಾದ್ಮೇಲೆ ಮೊನ್ನೆ 360 ಕೆಜಿ ಸ್ಫೋಟಕ, ನಿನ್ನೆಯೂ ಕೂಡ 50ರಿಂದ 60 ಕೆಜಿ ಸ್ಫೋಟಕ, ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್. ಜಮ್ಮು ಕಾಶ್ಮೀರದಿಂದ ದೆಹಲಿಗೆ, ಉತ್ತರ ಪ್ರದೇಶದ ಲಕ್ನೋಗೆ, ಹಾಗೆಯೇ ಬೇರೆ ಬೇರೆ ಭಾಗಗಳಿಗೆ ಇದು ಯಾವ ರೀತಿಯಾಗಿ ಲಿಂಕ್ ಅನ್ನ ಪಡ್ಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಹರಿಯಾಣದ ಫರೀದಾಬಾದ್ನಿಂದ ಇವರು ಬಂದಿದ್ರು. ಎಲ್ಲ ಕಡೆಯೂ ಕೂಡ ಈ ಒಂದು ಗ್ರೂಪ್ನಲ್ಲಿ ಯಾರೆಲ್ಲ ಇದ್ರು ಅದಕ್ಕೋಸ್ಕರ ಒಂದು ಗ್ರೂಪ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಅವರುಗಳ ಸಂಬಂಧಿಕರನ್ನ, ಅತ್ಯಾಪ್ತರನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸ್ಫೋಟಕ ವಿಚಾರಗಳು ಗೊತ್ತಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾಟ್ರೇಜ್ ಪತ್ತೆಯಾಗಿದೆ. ಸ್ಫೋಟದ ಸ್ಥಳದಲ್ಲಿ 2 ಲೈವ್ ಕಾಟ್ರೇಜ್ ಪತ್ತೆಯಾಗಿದೆ. ತನಿಖೆಯ ವೇಳೆ ಎಫ್ಎಸ್ಎಲ್ಗೆ ಸಿಕ್ಕಿವೆ. ಎಫ್ಎಸ್ಎಲ್ ಅವರು ಈಗಾಗಲೇ ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಥಳದಲ್ಲಿ 2 ರೀತಿಯ ಸ್ಫೋಟಕ ಮಾದರಿಯನ್ನ ವಶಕ್ಕೆ ಪಡೆಯಲಾಗಿದೆ. ಮೊದಲ ಮಾದರಿಯಾದ ಅಮೋನಿಯಂ ನೈಟ್ರೇಟ್, ಎರಡನೇ ಮಾದರಿ ಅಮೋನಿಯಂ ನೈಟ್ರೇಟ್ ಡೇಂಜರ್. ಅಮೋನಿಯಂ ನೈಟ್ರೇಟ್ಗಿಂತಲೂ ಹೆಚ್ಚು ಮಾರಕ. ಎರಡನೇ ಮಾದರಿಯ ಬಗ್ಗೆ ತನಿಖೆಯ ಬಳಿಕ ಗೊತ್ತಾಗುತ್ತೆ. 2 ಮಾದರಿಗಳನ್ನ ಇದೀಗ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಅಮೋನಿಯಂ ನೈಟ್ರೇಟ್ ಒಂದು, ಮತ್ತೊಂದು ಇದಕ್ಕಿಂತಲೂ ಬಹಳ ಡೇಂಜರಸ್ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಯಾವ ಮಾದರಿ, ಏನನ್ನ ಬಳಸಿದ್ದಾರೆ ಅನ್ನೋದು ತನಿಖೆಯ ಬಳಿಕ ಮತ್ತು ಅದನ್ನ ಪರಿಶೀಲಿಸಿದ ಬಳಿಕ ವರದಿ ಬಂದ ನಂತರದಲ್ಲಿ ಗೊತ್ತಾಗುತ್ತೆ. ಆದರೆ ಇವರ ಟಾರ್ಗೆಟ್ ದೆಹಲಿ ಆಗಿರಲಿಲ್ಲ, ದೇಶದ ಬೇರೆ ಬೇರೆ ಪ್ರಮುಖ ನಗರಗಳಾಗಿತ್ತು. ಇನ್ನೂ ಕೂಡ ಹೆಚ್ಚು ಪ್ರಾಣಹಾನಿ ಮಾಡುವಂತಹ ಉದ್ದೇಶವನ್ನ ಈ ಶಂಕಿತ ಉಗ್ರರು ಇಟ್ಕೊಂಡಿದ್ರು ಅನ್ನೋದಂತೂ ಸತ್ಯ. ತನಿಖೆಯ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟ ಶಾಹೀನ್, ಜೈಷ್ ಎ ಮೊಹಮ್ಮದ್ನ ಕಮಾಂಡರ್ ಶಾಹೀನ್ ಕಳೆದ 2 ವರ್ಷಗಳಿಂದ ಸ್ಫೋಟಕಗಳನ್ನ ಸಂಗ್ರಹಿಸ್ತಾ ಇದ್ದ ಬಗ್ಗೆ ಬಾಯ್ಬಿಟ್ಟಿದ್ದಾಳೆ. ಸಹವೈದ್ಯರು ಜೊತೆಗೂಡಿ ಭಯೋತ್ಪಾದಕ ದಾಳಿಗೆ ಸ್ಕೆಚ್ ಅನ್ನ ರೂಪಿಸಿದ್ರು. ಭಾರತದಲ್ಲಿ ಭಯೋತ್ಪಾದಕ ದಾಳಿಯನ್ನ ರೂಪಿಸ್ತಾ ಇದ್ದ ಮಾಹಿತಿ ಇದೆ. ಶಾಹೀನ್ ನಿರಂತರವಾಗಿ ವಿಚಾರಣೆಗೆ ಒಳಪಟ್ಟಿದ್ದಾಳೆ. ಡಾಕ್ಟರ್ ಶಾಹೀನ್ ಆಕೆಯನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಪ್ಲಾನ್ ಹೇಗಿತ್ತು, ದೇಶದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನ ಹೇಗೆ ನಡೆಸಬೇಕು, ಅದಕ್ಕೆ ಯಾವ ರೀತಿಯಾಗಿ ಒಂದಷ್ಟು ಮಂದಿಗೆ ಮೈಂಡ್ ವಾಶ್ ಮಾಡಬೇಕು, ಅವರನ್ನ ತಮ್ಮತ್ತ ಸೆಳಿಬೇಕು ಅನ್ನೋದ್ರ ಬಗ್ಗೆ ಪಕ್ಕಾ ಪ್ಲಾನ್ ಅನ್ನ ಮಾಡ್ತಾ ಇದ್ವಿ. ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಕೆಲಸವೂ ಕೂಡ ನಮ್ಮ ಟೀಮ್ನಿಂದ ಆಗ್ತಾ ಇತ್ತು ಅನ್ನೋ ಒಂದಷ್ಟು ಸ್ಫೋಟಕ ಸತ್ಯಗಳನ್ನ ವಿಚಾರಣೆಯ ಸಂದರ್ಭದಲ್ಲಿ ಡಾಕ್ಟರ್ ಶಾಹೀನ್ ಬಾಯ್ಬಿಟ್ಟಿದ್ದಾಳೆ. ಆಕೆಯ ಲಕ್ನೋದ ದೌಜ್ ಗ್ರಾಮದಲ್ಲಿರುವಂತಹ ನಿವಾಸದ ಮೇಲೂ ಕೂಡ ದಾಳಿ ಮಾಡಿದಾಗ ಆಕೆಯ ಮನೆಯಲ್ಲಿ ಒಂದಷ್ಟು ಶಸ್ತ್ರಾಸ್ತ್ರಗಳು, ದಾಖಲೆಗಳು, ಸ್ಫೋಟಕಗಳು ಇರುವುದು ಕೂಡ ಪತ್ತೆಯಾಗಿದೆ. ಆಕೆಯ ಸಹೋದರನನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಈ ದುರಂತದ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಭದ್ರತಾ ಲೋಪ ಅಂತ ಹೇಳಿ ಒಂದಷ್ಟು ಮಂದಿ ತಮ್ಮದೇ ಆದ ಧಾಟಿಯಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಹಾಗೆಯೇ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೆ ಒಂದು ವೇಳೆ ಗುಪ್ತಚರ ಇಲಾಖೆಯವರು, ಪೊಲೀಸರು ಅಥವಾ ತನಿಖಾಧಿಕಾರಿಗಳು ಎಚ್ಚೆತ್ತುಕೊಂಡು ರೇಡ್ ಅನ್ನ ಮಾಡಿ ಸ್ಫೋಟಕಗಳನ್ನ 2900ಕ್ಕೂ ಅಧಿಕ ಕೆಜಿ ಸ್ಫೋಟಕಗಳನ್ನ ವಶಪಡಿಸಿಕೊಳ್ಳದೆ ಹೋಗಿದ್ದಿದ್ರೆ ಈ ದುರಂತ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು, ಇನ್ನೂ ಹೆಚ್ಚಿನ ಪ್ರಾಣಹಾನಿ ಆಗ್ತಿತ್ತು ಅನ್ನೋ ಸ್ಫೋಟಕ ವಿಚಾರ ಗೊತ್ತಾಗಿದೆ. ಹಾಗಿದ್ರೆ ಈ ಶಂಕಿತ ಉಗ್ರರು ಯಾವ್ಯಾವ ಪ್ರದೇಶಗಳನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡ್ಕೊಂಡಿದ್ರು, ಯಾವ ರೀತಿ ಪ್ಲಾನ್ ಆಗಿತ್ತು ಅಂತ ಹರೀಶ್? ಮಧುಶ್ರೀ, ಈಗ ರೆಡ್ ಫೋರ್ಟ್ ಎದುರುಗಡೆ ಸ್ಫೋಟ ಆಗಿರ್ತಕ್ಕಂತಹ ಸ್ಫೋಟಕಗಳನ್ನು ಬಳಸಿದ್ದು ಯಾವುದು ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಈಗ ಅಮೋನಿಯಂ ನೈಟ್ರೇಟ್ ಬಳಸಿರುವಂತಹದ್ದು ಪಕ್ಕ ಆಗಿದೆ. ಆದರೆ ಇನ್ನೊಂದು ಜೊತೆಗೆ ಇನ್ನೊಂದು ಸ್ಫೋಟಕ ಕೂಡ ಬಳಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಆ ಸ್ಫೋಟಕ ಯಾವುದು ಅನ್ನುವಂತಹದ್ದು ಇನ್ನೂ ತನಿಖೆಯಿಂದ ಬಯಲಾಗಬೇಕಾಗಿದೆ. ಅಂದರೆ ಅಮೋನಿಯಂ ನೈಟ್ರೇಟ್ಗಿಂತಲೂ ಕೂಡ ಹೆಚ್ಚಿನ ಶಕ್ತಿಶಾಲಿಯಾಗಿತ್ತು ಆ ಸ್ಫೋಟಕ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹದ್ದು. ಅಂದರೆ ಕೆಲವೊಮ್ಮೆ ಇದನ್ನ ಮಿಲಿಟರಿಯಲ್ಲೂ ಕೂಡ ಬಳಸ್ತಾರೆ ಅನ್ನುವಂತಹದ್ದು ಗೊತ್ತಾಗ್ತಾ
ಆಗ್ತಾ ಇದೆ. ಹಾಗಾಗಿ ಇದೀಗ FSL ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಇನ್ನೊಂದು ಬಳಸಿದಂತಹ ಸ್ಫೋಟ ಯಾವುದು, ಸ್ಫೋಟಕಗಳಲ್ಲಿ ಬಳಸಿದಂತಹ ಅಂಶ ಯಾವುದು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಇವತ್ತು ಸಂಜೆ ಒಳಗೆ ಅಥವಾ ನಾಳೆ ಒಳಗೆ ಗೊತ್ತಾಗಲಿದೆ ಆ ಬಳಸಿದಂತಹ ಎರಡನೇ ಸ್ಫೋಟಕ ಯಾವುದು ಅನ್ನುವಂತಹದ್ದು. ಇಲ್ಲಿ ಬಹುಮುಖ್ಯವಾಗಿ ಫರೀದಾಬಾದ್ನಲ್ಲಿ ಏನು ಸ್ಫೋಟಕಗಳು ಭಾರಿ ಪ್ರಮಾಣದಲ್ಲಿ ಸ್ಫೋಟಕಗಳು ಪತ್ತೆ ಆಗುತ್ತೆ. 300 kgಯಷ್ಟು ಅಮೋನಿಯಂ ನೈಟ್ರೇಟ್ ಮತ್ತೆ IED 2000 ಕಿಲೋವಷ್ಟು ಕಿಂತ ಜಾಸ್ತಿ IED ಪತ್ತೆ ಆಗುತ್ತೆ. ಇದರಿಂದ ಗೊತ್ತಾಗುತ್ತೆ ಇವರು ದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ಮತ್ತೆ ದುಷ್ಕೃತ್ಯಗಳನ್ನ ಎಸಗುವಂತಹ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಜೈಷೆ ಮೊಹಮ್ಮದ್ನ ಪಾಂಪ್ಲೆಟ್ಗಳು ಪುಲ್ವಾಮಾದಲ್ಲಿ ಪತ್ತೆ ಆಗುತ್ತೆ. ಆಗ ಜಮ್ಮು ಕಾಶ್ಮೀರ ಪೊಲೀಸರಿಗೆ ಒಂದು ಡೌಟ್ ಬರುತ್ತೆ. ಆನಂತರ ಅವರು ಸುದೀರ್ಘವಾದಂತಹ ದಾಳಿಯನ್ನ ಮಾಡ್ತಾರೆ. ಗುಜರಾತ್ನಲ್ಲಿ ದಾಳಿಯನ್ನ ಮಾಡ್ತಾರೆ, ಹರಿಯಾಣದ ಫರೀದಾಬಾದ್ನಲ್ಲಿ ಹಾಗೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಏಕಕಾಲದಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಜೊತೆಗೆ ಸ್ಫೋಟಕಗಳು ಪತ್ತೆ ಆಗುತ್ತೆ. ಇದರಿಂದ ಗೊತ್ತಾಗುತ್ತೆ ದೇಶದ ವಿವಿಧ ಭಾಗಗಳಲ್ಲಿ ದೊಡ್ಡ ಮಟ್ಟದ ಕೃತ್ಯವನ್ನು ಎಸಗಲಿಕ್ಕೆ ಅವರು ಪ್ಲಾನ್ ಮಾಡಿದ್ರು ಅಂತ. ಅದೇ ಭಯದಲ್ಲಿ ಈ ಡಾಕ್ಟರ್ ಉಮರ್ ಹೇಗಾದ್ರೂ ಮಾಡಿ ತನ್ನ ಬಳಿ ಇರ್ತಕ್ಕಂಥ ಸ್ಫೋಟಕವನ್ನ ಎಲ್ಲಾದ್ರೂ ಅರ್ಜೆಂಟಾಗಿ ಸ್ಫೋಟ ಮಾಡಲೇಬೇಕು ಅನ್ನುವಂತಹ ಕಾರಣದಿಂದ ಆತ ದೆಹಲಿಗೆ ಬಂದು ದೆಹಲಿಯ ರೆಡ್ ಫೋರ್ಟ್ನ ಜನರು ಹೆಚ್ಚು ಸೇರುವಂತಹ ಜಾಗವನ್ನು ನೋಡಿ ಅಲ್ಲಿ ಆತ್ಮಾಹುತಿ ದಾಳಿ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಕ್ಕೂ ಮುಂಚೆ ಆಸಿಫ್ ಅಲಿ ರಸ್ತೆಯಲ್ಲಿ ಅವನು 40 ನಿಮಿಷಗಳ ಕಾಲ ಇರ್ತಾನೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅವನು ಮೊಬೈಲ್ ಫೋನ್ ಅನ್ನ ಬಳಸೋದಿಲ್ಲ. ಅಲ್ಲಿ ಮೊಬೈಲ್ ಫೋನ್ ಹಾಗೆ ಸಂಪರ್ಕದಲ್ಲಿರಿ ಹರೀಶ್, ಮಾಹಿತಿಯನ್ನ ಪಡಿತೀನಿ.